ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ರಾಜ್ಯದಲ್ಲಿ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಾ? ಈ ಫಾರ್ಮಸಿಯನ್ನ ವಿರೋಧಿಸಿ ಮೆಡಿಕಲ್ ಬಂದ್ಗೆ ಕರೆಯನ್ನ ಕೊಟ್ಟಿದೆ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘಟನೆ. ಬೆಂಗಳೂರಿನಲ್ಲಿ 3,000ಕ್ಕೂ ಹೆಚ್ಚು ಮೆಡಿಕಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಮತ್ತಿಕೆರೆಯಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುವ ವಿಚಾರ ಗೊತ್ತಾಗ್ತಾ ಇದೆ. 10 ಗಂಟೆಯ ಬಳಿಕವೂ ಕೂಡ ಮೆಡಿಕಲ್ ಬಂದ್ಗೆ ನಿರ್ಧಾರ. ಮೆಡಿಕಲ್ ಸ್ಟೋರ್ ಮುಂದೆ ಮಾಲೀಕರು ಜಮಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಾ ಇರಲ್ವಾ ಅನ್ನುವಂತಹ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ನಿರ್ಮಾಣವಾಗಿದ್ದಾವೆ. ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಅಂದರೆ, ಇನ್ನೂ ಕೆಲ ಸಂಘಟನೆಗಳು ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿ ಔಷಧ ಮಳಿಗೆಗಳನ್ನು ಬಂದ್ ಮಾಡಿ ನಾವು ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. BPRDO ಅಂದರೆ ಬೆಂಗಳೂರಿನಲ್ಲಿರುವಂತಹ ಸಂಘಟನೆ ಇದಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಸಂಘಟನೆಗಳಲ್ಲಿ ಭಿನ್ನ ಅಭಿಪ್ರಾಯ ಮೂಡಿರೋದ್ರಿಂದ ಏನಾಗುತ್ತೆ ಇವತ್ತಿನ ಈ ಬಂದ್ ವಿಚಾರ ಅನ್ನುವಂಥದ್ದು ಗೊಂದಲವಾಗಿರುವಂಥದ್ದು. 10 ಗಂಟೆಯ ನಂತರ ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಮಂಜುನಾಥ್ ಮತ್ತು ಪ್ರವೀಣ್. ನಾನು ಮೊದಲು ಪ್ರಕಾಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಕಾಶ್, ಇವತ್ತು ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಬೆಂಗಳೂರಿನಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಪ್ರಕಾಶ್? ಈಗ ಬೆಂಗಳೂರಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದ್ದಾವೆ. ಸೊ ಬೆಳಗ್ಗೆ ಬಹುತೇಕ ಮೆಡಿಕಲ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಆದರೆ ಅದರಲ್ಲಿ KPRDO ಸೇರಿದಂತೆ ಕೆಲವು ಸಣ್ಣ ಪುಟ್ಟ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಬಂದ್ಗೆ ಬೆಂಬಲವನ್ನು ಕೊಡೋದಿಲ್ಲ ಅಂಥೇಳಿ. ಅದನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ಮೆಡಿಕಲ್ ಶಾಪ್ನ ಮಾಲೀಕರು ಕೂಡ ಸ್ವಯಂ ಪ್ರೇರಿತವಾಗಿ ನಾವು ಬಂದ್ನಲ್ಲಿ ಭಾಗಿಯಾಗ್ತೀವಿ, ಒಂದು ದಿನದ ಮಟ್ಟಿಗೆ ಕ್ಲೋಸನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯ ಮತ್ತಿಕೆರೆಯಲ್ಲಿರುವಂಥ ಬಹುತೇಕ ಮೆಡಿಕಲ್ ಶಾಪ್ಗಳು ಕೂಡ ಕ್ಲೋಸನ್ನು ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿಯಿಂದನೇ ತಮ್ಮ ಮೆಡಿಕಲ್ಗಳನ್ನು ಬಂದ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಏರಿಯಾದಲ್ಲಿರುವಂಥ ಮೆಡಿಕಲ್ ಶಾಪ್ನ ಮಾಲೀಕರು ಕೂಡ ಜಮಾಯಿಸಿದ್ದಾರೆ. ಸೊ ಈ ಬಂದ್ನಲ್ಲಿ ಭಾಗಿಯಾಗೋದ್ರ ಬಗ್ಗೆ ಅವರವರೇ ಮಾತನಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಫಾರ್ಮಸಿ ನೀತಿ ಏನಿದೆ ಅದನ್ನು ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಔಷಧ ಮಾರಾಟ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೇರಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಹುತೇಕ ಮಾಲೀಕರು ಕೂಡ ಮೆಡಿಕಲ್ ಶಾಪ್ನ ಮಾಲೀಕರು ಕೂಡ ಸೇರ್ತಾ ಇದ್ದಾರೆ. ಸೊ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಕ್ಲೋಸನ್ನು ಮಾಡ್ತಾರೆ. ಅಂದರೆ ಸಹಜವಾಗಿ 10 ಗಂಟೆಗೆ ಮೆಡಿಕಲ್ಗಳು ಓಪನ್ ಆಗುತ್ತೆ. ಸೊ 10 ಗಂಟೆ ಆದ ಬಳಿಕ ಮೆಡಿಕಲ್ಗಳನ್ನು ಓಪನ್ ಮಾಡ್ತಾರಾ, ಕ್ಲೋಸ್ ಮಾಡ್ತಾರಾ, ಬಂದ್ಗೆ ಬೆಂಬಲಿಸ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಸರ್, ಬಹುತೇಕ ಯಶಸ್ವಿ ಆಗುತ್ತಾ? ಕೆಲವೊಂದು ವಿರೋಧಗಳು ಕೂಡ ಇದ್ದಾವೆ ಅಂತ. ಸರ್, ವಿರೋಧ ಬಂದ್ಬಿಟ್ಟಿದ್ದಾನೆ. ಏನು ಚೈನ್ ಔಟ್ಲೆಟ್ಸ್ಗೆ ಸಂಬಂಧಪಟ್ಟಿರುವಂಥವ್ರು, ಆನ್ಲೈನಿಗೆ ಸಂಬಂಧಪಟ್ಟಿರುವಂಥವ್ರು ಆಟೋಮೆಟಿಕ್ಕಾಗಿ ಅವರಿಗೇನೆಸ್ಟಾಗಿ ನಾವು ಮಾಡ್ತಾ ಇರೋದ್ರಿಂದ ಅವ್ರದ್ದು ವಿರೋಧ ಇರುತ್ತೆ. ಅದು ಬಿಟ್ಟರೆ ಮಿಕ್ಕಿದ ನಮ್ಮಲ್ಲಿ ಇನ್ನೇನು ವಿರೋಧ ಇಲ್ಲ. ಓಕೆ ಸರ್, ಓವರಾಲ್ ಬೆಂಗಳೂರಿನ ಎಲ್ಲ ಮೆಡಿಕಲ್ ಶಾಪ್ ಮಾಲೀಕರು ಕೂಡ ಬೆಂಬಲಿಸಿದ್ದಾರೆ ಸರ್? ಖಂಡಿತ ಬೆಂಬಲಿಸಿದ್ದಾರೆ. ಯಾರು ಬಹುರಾಷ್ಟ್ರೀಯ ಕಂಪ್ನಿ, ಈಗ ನಾವೇನು ಆನ್ಲೈನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅವ್ರ ಜೊತೆ ಟೈಅಪ್ ಆಗಿರೋಂಥ ಒಂದು ಸಂಘದ ಮುಖ್ಯಸ್ಥರು ಓಪನ್ ಮಾಡಿ ಅಂತ ಬಂದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಟ್ಟರೆ ಪ್ರತಿ ರಿಟೇಲರ್ಗೂ ಇವತ್ತು ಬಂದ್ ಮಾಡಿ ನಾವು ಉಳಿಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ. ಖಂಡಿತ ಎಲ್ಲ ಬಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ನಿಮ್ಮದಲ್ಲಿ ಮೆಡಿಕಲ್ಲು ಏನು ಹೇಳ್ತೀರಿ? ಇಲ್ಲಿ ರಾಮಚಂದ್ರಪುರದಲ್ಲಿ ಇರೋದು ಮೆಡಿಕಲ್ಲು. ನಮ್ಮ ಅಳಿವಿನ ಪ್ರಶ್ನೆ ಇದು. ನಾವು ಕ್ಲೋಸ್ ಮಾಡಿ ಬಂದಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನಾವು ಬಂದಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾಳೆ ಬೀದಿಗೆ ಬರ್ತೀವಿ. ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ನಾವು ಬಂದ್ ಮಾಡಲೇಬೇಕಾಗತ್ತೆ. ಸರ್, ತಮ್ಮದು ಎಲ್ಲಿ ಮೆಡಿಕಲ್? ಕುವೆಂಪು ನಗರ ಜಾಲಿಲಿ ಸರ್. ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದೀವಿ. ನಿಮ್ಮ ಭಾಗದಲ್ಲಿ ಎಲ್ಲ ಬಂದ್ ಆಗಿದೆಯಾ ಸರ್? ಎಷ್ಟು ಮೆಡಿಕಲ್ಗಳಿದಾವೆ ಆ ಭಾಗದಲ್ಲಿ? ಒಂದು 30 ಮೆಡಿಕಲ್ ಶಾಪ್ ಇದೆ, ಎಲ್ಲ ಬಂದ್ ಆಗಿದೆ ಸರ್. ತಮ್ಮದು ಸರ್? ಗಣೇಶ್ ಮೆಡಿಕಲ್ಸ್ ಮತ್ತಿಕೆರೆ. ನಾವು ಸ್ವಯಂಪ್ರೇರಿತವಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಈ ಫಾರ್ಮಸಿ ಬಂದ್ ಮಾಡಬೇಕು. ನಮಗೆ ಇದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಬಿಸ್ನೆಸ್ಗಳು ತುಂಬ ಕಷ್ಟ. ನಾವು ಬೀದಿಗೆ ಬಂದುಬಿಟ್ರೆ ತುಂಬ ಫ್ಯಾಮಿಲಿಗೆಲ್ಲ ಕಷ್ಟ. ಅದರಿಂದ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವು 5 ವರ್ಷದಿಂದ ಡಿಪೆಂಡ್ ಮಾಡ್ತಾ ಇದ್ದೀವಿ. ಅವರು ಒಪ್ಕೊತಾ ಇಲ್ಲ. ಸೊ ಮತ್ತೆ ಮಾಡ್ತಾ ಇದ್ದೀವಿ. ಸರ್, ಕೆಲವೊಂದು ಭಾಗದಲ್ಲಿ ದಿನದ 24 ಗಂಟೆಗಳು ಓಪನ್ ಇರುವಂಥ ಮೆಡಿಕಲ್ಗಳು, ಸೊ ಅವುಗಳು ಕೂಡ ಬಂದಿರುತ್ತೆ ಸರ್? ಹೇಗೆ ಸರ್? 100% ಬಂದ್ ಮಾಡಲೇಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಆ್ಯಕ್ಚುಲಿ ನಾವು ಸರ್ ಖಂಡಿತ ಎಲ್ಲರೂ ಓಪನ್ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ, ವಾಲಂಟ್ರಿಯಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಆದಷ್ಟು ಗೊತ್ತಾಗಿದೆ ನೋವು ಏನು ಅಂತ. ಸುಮ್ಮನೆ ಒದ್ದಾಡ್ತಾ ಇದ್ದಾರೆ ಎಲ್ರಿಗೂ ತೊಂದರೆನೂ ಆಗ್ತಾ ಇದೆ ಇದರಿಂದ. ಸಹಜವಾಗಿ ಈಗ ಸದ್ಯದ ಮಟ್ಟಿಗೆ ಮೆಡಿಕಲ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆದರೆ 10 ಗಂಟೆ ಬಳಿಕ ಇದರ ಒಂದು ಕ್ಲಾರಿಟಿ ಸಿಗುತ್ತೆ. 10 ಗಂಟೆ ಬಳಿಕ ಕೂಡ ಓಪನ್ ಮಾಡ್ತಾರಾ, ಬಂದ್ಗೆ ಬೆಂಬಲಿಸ್ತಾರ ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಪ್ರೇಮ್,
ಓಕೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದರ ಅಪ್ಡೇಟ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನದು ಈ ಫಾರ್ಮಸಿ ಅಂದರೆ, ನೀವು ಮೊದಲೆಲ್ಲ ಮೆಡಿಕಲ್ಗೆ ಹೋಗಬೇಕಿತ್ತು, ಡಾಕ್ಟ್ರು ಬರ್ಕೊಟ್ಟಂತಹ ಮೆಡಿಸಿನನ್ನು ಹೋಗಿ ತೆಗೆದುಕೊಳ್ಬೇಕಿತ್ತು. ಬಟ್ ಈಗ ಕುಂತಲ್ಲಿಯೇ ನೀವಿರುವಂತಹ ಜಾಗಕ್ಕೆ ಮೆಡಿಸಿನನ್ನು ತಂದುಕೊಡ್ತಾ ಇದ್ದಾರೆ. ಇದನ್ನು ಬಂದ್ ಮಾಡಬೇಕು ಅಂಥೇಳಿ ಈಗ ಪಟ್ಟನ್ನು ಹಿಡಿದಿರುವಂಥದ್ದು.